ಬೇಬಿ ಒಳ್ಳೆಯದು ಮಾತೇ ಬರಲ್ಲ ಮಾತೇ ಜೋಡಿಯಾಗಿದೆ ನಮ್ಮ ಕೃಷ್ಣ ಇಲ್ಲಿದ್ದಾರೆ ನಾಚಿಕೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಋಷಿ ದೂರ ಹೋಗ್ತಿದ್ದೇವೆ ಬಂಗಾರ, ಅದಕ್ಕೆ ಗೊತ್ತಿಲ್ಲ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಶ್ರೀ, ನಮ್ಮ ಚಾನಲ್ ಬಗ್ಗೆ ನೀನೇನು ಹೇಳಲಿಕ್ಕೆ ಇಷ್ಟಪಡ್ತಿದ್ದಿ? ಏನಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರೆಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾ ಅಕ್ಕ, ಹೊರಡೋಣ. ತುಂಬಾ ಸಿಂಪಲ್ ಆಗಿ ಅಕ್ಕ ಹೊರಡ್ತಾಳೆ. ಫಸ್ಟ್ ಟೈಮ್ ಕೇಳಿದ್ ನೀನ್ ಅಕ್ಕ ಅಂತ ಹೇಳುದ. ನಾ ಅಕ್ಕನೇ ಕರೀದು, ಅಕ್ಕ ನನ್ನ ಅಕ್ಕ ಕರೆಯದೆ ಮತ್ತೆಂತ ಕರೀತಾರ? ಶಾರ್ಟ್ ಕಟ್ ಅಲ್ಲಿ ಬೇಬಿ ಬೇಬಿ. ಓ ಮೈ ಗಾಡ್. ಹೇಗಿದ್ದಾನೆ? ಯಾವ ಟೆಂಪಲ್ ಪ್ರಸಾದ? ಪೂಜೆ ಆಗಿತ್ತಲ್ಲ ನಾವು ಬರುವಾಗ, ಹಾಗಾಗಿ ಸಿಗಲಿಲ್ಲ. ಓಡೋಡಿ ಬಂದ್ವಿ. ಪಾಯಸ ಖುಷಿಗೆ ನಾಚಿಕೆ. ದೇವರ ದರ್ಶನ ಆಗಿ ಬಂದು ಈಗ ಊಟ ಮಾಡಿ ಬಂದು ಕೂತದಷ್ಟೇ. ಸ್ವಲ್ಪ ಹೊತ್ತು ಕೂತ್ಕೊಂಡು ಆನಂತರ ಮನೆಗೆ ಹೋಗೋದು. ಮತ್ತೆ ಲಿರಿಕ್ಸ್ ಗೊತ್ತಿಲ್ಲ, ನಾನೇ ಹಾಗೆ ಕರೆಕ್ಟ್ ಇದೆಯಲ್ವ ಗೊತ್ತಿಲ್ಲ. ಕೇಳಲಿಕ್ಕೆ ಎಲ್ರಿಗೂ ಆಗುತ್ತಾ ಅಂತ ಒಂಚೂರು ಕೇಳಿ. ಇನ್ನು ಮುಂದೆ ಸಬ್ಸ್ಕ್ರೈಬರ್ ಕಮ್ಮಿ ಆದರೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೆ ಇಲ್ಲ, ಸಬ್ಸ್ಕ್ರೈಬರ್ ಸ್ವಲ್ಪ ಜಾಸ್ತಿ ಆಗ್ತದೆ. ಒಂದು ಫ್ಯಾನ್ ಚೆನ್ನಾಗಿ ನೋಡ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಎಲ್ಲರೂ ಒಮ್ಮೆ ಬರ್ಬೇಕು. ಯಾಕೆ ಹೇಳಿ, ಈ ಟೆಂಪಲ್ ತುಂಬ ಪೀಸ್. ನನಗಂತೂ ಖುಷಿ ಆಗುತ್ತೆ. ನನಗೆ ಇಲ್ಲಿಗೆ ಯಾವ ಹೊತ್ತಿಗೆ ಬರಲಿಕ್ಕೆ ಇಷ್ಟ ಆಗುತ್ತೆ. ಮತ್ತು ಇದು ಪ್ಲೇಸ್ ಗಾರ್ಡನಿಂಗ್ ಆಗಲಿ, ಬ್ಯಾಕ್ ಸೈಡ್ ದೇವರದ್ದೊಂದು ಪ್ಯೂರಿಟಿ, ಬ್ಲೆಸ್ಸೆಡ್, ಈ ಆಲ್ವೇಸ್ ಬ್ಲೆಸ್ಸೆಡ್. ಇದು ನಮ್ಮ ಊರು, ನಮ್ಮ ಟೆಂಪಲ್. ಮತ್ತೆ ಎಲ್ಲರೂ ಬನ್ನಿ, ಜೋಡಿಯಾಗಿದೆ. ನಮ್ಮ ಕೃಷ್ಣ ಎಲ್ಲಿದ್ದಾನೆ, ಎಲ್ಲೆಲ್ಲಿದ್ದಾನೆ. ಗಾರ್ಡನಿಂಗ್ ಅಲ್ಲ, ಅದು ರಾಧೆಯ ರುಕ್ಮಿಣಿ ಅಲ್ಲ, ರಾಧೆಯ ಕೃಷ್ಣನಿಗೆ ಗೊತ್ತಿರ್ಬೇಕು ಯಾರು ಅಂತ. ಕೃಷ್ಣನಿಗೆ ಗೊತ್ತಿದೆ, ರಾಧೆ ಆದ್ರೂ ರುಕ್ಮಿಣಿ ಆದ್ರೂ ಅಂತ. ಐ ಥಿಂಕ್ ಇದು ರಾಧೆ ಅಲ್ಲ, ರುಕ್ಮಿಣಿಯಾ? ಹಾರ ಹಾಕಿದ್ದಲ್ಲ, ಮದುವೆ ಆಗಿದೆ. ಮದುವೆ ಆದ್ರೆ ರುಕ್ಮಿಣಿ ಅಲ್ಲ, ಗೊತ್ತಿಲ್ಲ, ನಾನೇನೋ ಹೇಳಿದೆ ಒಂದು ಅಲ್ಲ. ಅಲ್ಲೂರಿಗೆ ಬರ್ತಾನ ಸರ್. ಹೌದಾ? ಹಾಂ, ನೋಡಿ ನಮ್ಮ ಹನುಮಾನ್ಜಿ.
ಇಲ್ಲೇ ಇರೋದು ಐ ಥಿಂಕ್. ಇಷ್ಟು ದೊಡ್ಡದು ಒಂದು ಮೂಡುಬಿದ್ರೆ ಇಲ್ಲಿ. ಹಾಂ ಖುಷಿ ಆಗುತ್ತೆ ನೋಡಿ. ಇಷ್ಟು ದೊಡ್ಡ ಒಂದು ಮೂರ್ತಿ ಅಂತ ಹೇಳಿದ್ರೆ ಇಲ್ಲೇ. ಹನುಮಾನ ಶಕ್ತಿ ಫಸ್ಟ್ ಇದ್ದು ಚೆನ್ನಾಗಿದೆ. ಯಾಕೆ ನೀವೆಷ್ಟು ಸಣ್ಣದು ಮಾರೈತಿ. ಸಂಜೆ ಎಂತ ಫೋಟೋ ತೆಗಿತಿದ್ದಾರೆ ಅಲ್ಲ. ಇದು ಬ್ಯಾಕ್ಗ್ರೌಂಡಲ್ಲಿ ಫೋಟೋ ತೆಗಿತಿದ್ದಾರೆ. ಅವ್ರು ಗಿಡ ತಗೊಂಡು ಹೋಗಿದ್ದಿಲ್ಲ. ಅದಾಗಿಲ್ಲ ಅವಳಿದ್ರೆ ಮಾತಾಡ್ತಿದ್ದೆ. ನಾರ್ಮಲ್ ಮಾಡೋಕ್ಕಿಂತ ಬೆಟರ್. 61 ಅಡಿ ಹೈಟ್, 61 feet ಉಂಟು. ಮಾತಾಡ್ತಾರೆ ಈಗ ನೋಡಬೇಕಿಲ್ಲ, ಕಾಣಿಲ್ಲ. ಅಲ್ಲಿ ಪುರಂದರಿದ ಇಷ್ಟೇ. ಇದು ಮತ್ತೆ ಆಗೋದು ಅನ್ಸುತ್ತೆ. ಫಸ್ಟ್ ಅದಾಗಿತ್ತು, ಆನಂತರ ಇದಾಗಿತ್ತು. ಫಸ್ಟ್ ಹನುಮಾನಿದ್ದು ಹೊಸ್ತಾಯ್ತು, ಆನಂತರ ಇದು ನೀವು ಇದು ಹೇಳು. ಊಟ ಒಳ್ಳೇದು, ಮಾತೇ ಬರಲ್ಲ, ಮಾತೇ ನಿಲ್ಸಲ್ಲ. ಹೇಳು, ಈಗ ಹೇಳು. ಇನ್ನೊಂದು ಯಾಕೆ ಈಗ ಡೈಲಾಗ್ ಚೇಂಜ್ ಅಲ್ಲ ಮಾರೆ. ಆಯ್ತು ದರ್ಶನ ಆಗಿ ಈಗ ಮನೆಗೆ ಹೋಗ್ತಾ ಇದ್ದೇವೆ. ಕಂಟಿನ್ಯೂ. ಅಲ್ಲ, ಮೊನ್ನೆ ರೀಸೆಂಟ್ ಆಗಿ ಏನಾಯ್ತು ಗೊತ್ತಾ? ನಾವು ಮೊನ್ನೆ ಹೋದ್ವಿ ಅಲ್ಲ ಇಲ್ಲಿ ಮೇಲೆ ಹಿಲ್ ಸ್ಟೇಷನ್ಗೆ, ಅಂದ್ರೆ ಐ ಮೀನ್ ಬೆಟ್ಟಕ್ಕೆ. ಅಲ್ಲಿ ಹೋಗುವಾಗ ಚಂದ ತುಂಬಾ ಮಾತಾಡಿದ್ಲಾಯ್ತಾ. ಐ ಥಿಂಕ್ ತುಂಬಾ ಗಾಳಿ ಇತ್ತು, ಫಾಗ್ ಇತ್ತು. ವಿಡಿಯೋ ಮಾಡ್ತಾ ಇದ್ದಾಳೆ. ನಾನು ವಿಡಿಯೋ ಆನ್ ಉಂಟು ಅಂತ ನಾನು ಮಾತಾಡಿದ್ದೇನೆ, ಅವಳು ಮಾತಾಡಿದಾಳೆ, ತುಂಬಾ ಮಾತಾಡಿದಾಳೆ. ಆಕ್ಚುಲಿ ಅವಳು ಏನ್ ಗೊತ್ತಾ, ನಾನು ಕ್ಲಿಯರ್ ಆಗಿ ಹೇಳ್ತೇನೆ. ಅದೇ ಆಕ್ಚುಲಿ ಏನಂದ್ರೆ ಅವಳು ವಿಡಿಯೋ ಆನೇ ಇಲ್ಲ, ಅಷ್ಟು ಮಾತಾಡಿದಾಳೆ. ಮನೆಗ್ ಬಂದು ನೋಡ್ತೇನೆ, ಒಂದೇ ಒಂದು ವಿಡಿಯೋ ಇಲ್ಲ. ಅಪ್ಲೋಡ್ ಮಾಡುವ ಯೂಟ್ಯೂಬಿಗೆ ಹಾಕೋ ಹೇಳಿದ್ರೆ ಏನು ಇಲ್ಲ ಅದ್ರಲ್ಲಿ. ಎಲ್ಲಿಗೆ ಹೋಗಿದ್ದೇವೆ, ಏನ್ ಮಾಡಿದ್ವಿ, ಏನು ಇಲ್ಲ. ಆಕ್ಚುಲಿ ಏನಾಯ್ತಂದ್ರೆ, ಹೌದು ನಾನು ವಿಡಿಯೋ ಇದು ಅಂದ್ರೆ ಮಾಡುವಾಗ ಏನಾಯ್ತದೆ, ಅಲ್ಲಿ ಫಾಗ್ ಇತ್ತು, ಮಳೆ ಬರ್ತಿತ್ತಲ್ಲ. ಸೊ ಅದೇನಾಯ್ತು ಅಂತ ಹೇಳಿದ್ರೆ ಟಚ್ ಅರ್ಥ ಆಯ್ತು. ರಿಯಲ್ ಆಗಿ ಟಚ್ ಆದ್ರೆ ಇವರಿಗೆ ಹೇಳಿದ್ರೆ ಬೇಕಾದ್ರೆ ನೀವೇ ಒಬ್ಸರ್ವ್ ಮಾಡಿ. ನಾನು ರೀಲ್ಸ್ ಅಲ್ಲೆಲ್ಲ ಹಾಕಿದ್ದೇನೆ, ಅದು
ವರ್ಕ್ ಮಳೆ ಬರ್ತಾ ಇತ್ತು, ವರ್ಕ್ ಆಗ್ತಾ ಇಲ್ಲ. ನಾನು ಎಷ್ಟು ಟಚ್ ಮಾಡಿದ್ರು ವರ್ಕ್ ಆಗ್ತಿರ್ಲಿಲ್ಲ. ಹಾಗೆ ವಿಷಯ. ಓಕೆ, ನಂದೊಂದು ಕ್ವಶನ್ ಇದ್ರಲ್ಲೊಂದು ಟಚ್ ವರ್ಕ್ ಆಗ್ತಿರ್ಲಿಲ್ಲ ಅಂದ್ರೆ ಈಗ ನಾವು ಸ್ಕ್ರೀನ್ ಟಚ್ ಮಾಡುವಾಗ ಟಚ್ ವರ್ಕ್ ಆಗಿಲ್ಲ ಅಂತ ಅರ್ಥ ಅಲ್ಲ. ಅವಾಗ ವರ್ಕ್ ಆಗದಿದ್ರು ಅಷ್ಟು ವಿಡಿಯೋ ಮಾಡಿದ್ಯಲ್ಲ, ಅಷ್ಟು ಮಾತಾಡಿದ್ಯಲ್ಲ, ಯಾಕೆ ಮಾಡಿದೆ ಅಂದ್ರೆ ನಂಗೆ ಗೊತ್ತಾಗ್ಲಿಲ್ಲ. ಅದು ನಾನು ಅನ್ಕೊಂಡೆ ಟಚ್ ವರ್ಕ್ ಆಗ್ಲಿಲ್ಲ. ಆಕ್ಚುಲಿ ನಾನು ಅನ್ಕೊಂಡೆ ಇದು ಆಗ್ತಾ ಉಂಟು, ಕ್ಲಾರಿಟಿ ಗೊತ್ತೇ ಆಗಿಲ್ಲ ಅಂತ. ಮನೆಗ್ ಬಂದು ನೋಡಿದ ಮೇಲೆನೆ ಗೊತ್ತು ವಿಡಿಯೋ ಆಗಿಲ್ಲ ಅಂತ. ಗೊತ್ತಾಗ್ಲಿಲ್ಲ, ಯಾಕಂತ ಹೇಳಿದ್ರೆ ನಾವು ಟಚ್ ವರ್ಕ್ ಆಗುದಿಲ್ಲಲ್ಲ ಪರ್ಸನ್. ಓಕೆ, ಫೈನಲಿ ನೆಕ್ಸ್ಟ್ ಹೋಗು ಅಲ್ಲಿಗೆನೆ, ನೆಕ್ಸ್ಟ್ ಪ್ಲೇಸಿಗೆ ಯಾವತ್ತಾದ್ರೂ ಒಮ್ಮೆ. ನೆಕ್ಸ್ಟ್ ಯಾವತ್ತಾದ್ರೂ ಯೂಟ್ಯೂಬಿಗೆ ವಿಡಿಯೋ ಹಾಕ್ತೇವೆ ನಾವು. ಏನ್ ಮಾಡ್ಲಿಕ್ಕಾಗಲ್ಲ, ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ನೆಕ್ಸ್ಟ್ ಹಾಕುವ ಅದು ಫಾಲ್ಸ್ ಎಲ್ಲಿ ಮತ್ತೆ ಯಾವ ಬೆಟ್ಟ, ಹೇಗೆ ಹೋದ್ರಿ ಎಲ್ಲ ಕೇಳಿದ್ರು. ನೆಕ್ಸ್ಟ್ ವಿಡಿಯೋದಲ್ಲಿ ನಾ ಅದನ್ನ ಶೇರ್ ಮಾಡ್ತೇನೆ. ಯಾರಿಗೆಲ್ಲ ಬೇಕು ಅವರು ಕಮೆಂಟ್ ಮಾಡಿದ್ರೆ ನಾ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ. ಥ್ಯಾಂಕ್ ಯು.